ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 8880300300. ಅಟ್ಟಿಕಾ ಗೋಲ್ಡ್ ಕಂಪನಿ. ಚುನಾವಣಾ ಆಯೋಗ ರಾಜ್ಯದಲ್ಲಿ ಎಸ್ಐಆರ್ ಪ್ರಕ್ರಿಯೆ ಆರಂಭಿಸಿದೆ. ಆದರೆ ಮತದಾರರ ಪಟ್ಟಿ ಪರಿಷ್ಕರಣೆ ವಿಚಾರದಲ್ಲೀಗ ಪರ ವಿರೋಧದ ವಾದ ಶುರುವಾಗಿದೆ. ಕಾಂಗ್ರೆಸ್ ಎಸ್ಐಆರ್ಗೆ ತೀವ್ರ ವಿರೋಧ ವ್ಯಕ್ತಪಡಿಸಿ ಹೋರಾಟಕ್ಕೆ ಸಜ್ಜಾಗಿದ್ದರೆ ಬಿಜೆಪಿ ಜೆಡಿಎಸ್ ನಾಯಕರು ವಾಕ್ಸಮರ ಮಾಡಿದ್ದಾರೆ. ಬಿಜೆಪಿ ನಡುವೆ ಜೋರಾಯ್ತು ಎಸ್ಐಆರ್ ಜಟಾಪಟಿ. ಮತದಾರರು ಕಳೆದೋಗುವ ಭೀತಿ, ಕಾಂಗ್ರೆಸ್ ಅಲರ್ಟ್. ರಾಜ್ಯದಲ್ಲಿ ಮತದಾರರ ಪಟ್ಟಿ ಪರಿಷ್ಕರಣೆಯಲ್ಲಿ ಚುನಾವಣಾ ಆಯೋಗ ಬ್ಯುಸಿಯಾಗಿದೆ. ಎಸ್ಐಆರ್ ಪ್ರಕ್ರಿಯೆ ಆರಂಭವಾಗ್ತಿದ್ದಂತೆ ಕಾಂಗ್ರೆಸ್ ನಾಯಕರು ಅಲರ್ಟ್ ಆಗಿದ್ದಾರೆ. ಮತದಾರರ ಪಟ್ಟಿ ಪರಿಷ್ಕರಣೆ ಹೆಸರಿನಲ್ಲಿ ಲಕ್ಷಾಂತರ ಮತದಾರರ ಹೆಸರನ್ನ ಮ್ಯಾಪಿಂಗ್ ಮಾಡ್ತಿರೋದಕ್ಕೆ ಕಾಂಗ್ರೆಸ್ ಕೆರಡಿ ಕೆಂಡವಾಗಿದೆ. ಕೇಂದ್ರ ಸರ್ಕಾರದ ಹುನ್ನಾರದಿಂದ ಚುನಾವಣಾ ಆಯೋಗ ರಾಜ್ಯದಲ್ಲಿ ಲಕ್ಷಾಂತರ ಮತದಾರರ ಹೆಸರನ್ನ ಕೈಬಿಡಲು ಮುಂದಾಗಿದೆ ಅನ್ನೋ ಆರೋಪ ಮಾಡ್ತಿದ್ದಾರೆ. ಇದೇ ವಿಚಾರವಾಗಿ ಕಾಂಗ್ರೆಸ್ ಮಹತ್ವದ ಸಭೆ ನಡೆಸಿ ಹೋರಾಟದ ಕುರಿತು ಗಂಭೀರ ಚರ್ಚೆ ನಡೆಸಿದ್ದಾರೆ. ಬೆಂಗಳೂರಿನ ಹೊರವಲಯದ ಖಾಸಗಿ ರೆಸಾರ್ಟ್ನಲ್ಲಿ ಎಸ್ಐಆರ್ ಕುರಿತು ಸುದೀರ್ಘ ಚರ್ಚೆ ನಡೆಸಿದ್ದಾರೆ. ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ, ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ಸಚಿವರು, ಶಾಸಕರು ಸಭೆಯಲ್ಲಿ ಭಾಗಿಯಾಗಿ ಸಮಾಲೋಚನೆ ಮಾಡಿದ್ದಾರೆ. ಬಡವರ ಮತಗಳನ್ನ ತೆಗೆಯಲು ಎಸ್ಐಆರ್ ಮೂಲಕ ಸಂಚು ಮಾಡಲಾಗಿದೆ. ಮತದಾನದ ಹಕ್ಕು ಹೋದರೆ ಪಿಂಚಣಿ, ಗೃಹಲಕ್ಷ್ಮಿ ಯೋಜನೆ ಸೇರಿದಂತೆ ಅನೇಕ ಅನುಕೂಲಗಳಿಂದ ನಾಗರಿಕರು ವಂಚಿತರಾಗುತ್ತಾರೆ. ಅದಕ್ಕೆ ನಾವು ಜಾಗೃತಿ ಮೂಡಿಸುವ ಕೆಲಸ ಮಾಡಬೇಕೆಂದು ಸಭೆಯಲ್ಲಿ ಮುಖಂಡರು ಕರೆ ನೀಡಿದ್ದಾರೆ. ಎನ್ಯುಮರೇಷನ್ ಮಾಡಿದೀವಿ ಅಂತ, ಮ್ಯಾಪಿಂಗ್ ಮಾಡಿದೀವಿ ಅಂತ ಹೇಳ್ತಾರೆ, ಅದು ಅವ್ರ ದಾಖಲೆ, ಅವ್ರ ವೋಟ್ ದಾಖಲೆ ಅಲ್ಲ. ಸೊ ಯಾರು ಫಾರಂ ನ ಫಿಲ್ ಅಪ್ ಮಾಡಿ ದಾಖಲೆ ಸಮೇತ ಅವ್ರದ್ದು ಮಾತ್ರ ವೋಟ್ ಉಳ್ಕೊಳ್ತದೆ. ಆ ದೃಷ್ಟಿಯಿಂದ ಎಲ್ಲ BLAಗಳಿಗೆಲ್ಲ ನಾವು ಅದನ್ನ ಗ್ಯಾರಂಟಿ ಮಾಡಬೇಕಾಗಿದೆ. ಅವ್ರೇನಾದ್ರು ಎನ್ಯುಮರೇಷನ್ ಫಾರ್ಮ್ ಕೊಡ್ಲಿಲ್ಲ ಅಂದ್ರೆ, ಅವ್ರ ವೋಟ್ ಇಲ್ಲ ಅಂದ್ರೆ, ಅವ್ರಿಗೆ ಮುಂದಕ್ಕೆ ಏನು ಸರ್ಕಾರದ ಯೋಜನೆಗಳಿದೆ ಆ ಯೋಜನೆಗಳು ಯಾವುದು ಸಿಕ್ಕುದಿಲ್ಲ. ಗೃಹಲಕ್ಷ್ಮಿ ಇರ್ಬೋದು, ಗೃಹ ಜ್ಯೋತಿ ಇರ್ಬೋದು, ಯುವ ನಿಧಿ ಇರ್ಬೋದು, ಅನ್ನಭಾಗ್ಯ ಇರ್ಬೋದು, ಇರ್ಬೋದು, ಸಿಕ್ಕುದಿಲ್ಲ. ಇನ್ನು ಎಸ್ಐಆರ್ಗೆ ಆಕ್ಷೇಪ ವ್ಯಕ್ತಪಡಿಸಿರೋ ಕಾಂಗ್ರೆಸ್ ವಿರುದ್ಧ ದೋಸ್ತಿ ನಾಯಕರು ಬಹಿರಂಗವಾಗಿ ಆಕ್ರೋಶ ಹೊರಹಾಕಿದ್ದಾರೆ. ನೆಹರು, ಇಂದಿರಾ, ರಾಜೀವ್, ಮನಮೋಹನ್ ಸಿಂಗ್ ಕಾಲದಲ್ಲಿ ಎಸ್ಐಆರ್ ಮಾಡಿದ್ರೆ ರೈಟ್, ಅದೇ ಮೋದಿ ಕಾಲದಲ್ಲಿ ಎಸ್ಐಆರ್ ನಡೆದ್ರೆ ರಾಂಗಾ ಎಂದು ಸಿಟಿ ರವಿ ಪ್ರಶ್ನೆ ಮಾಡಿದ್ರೆ, ಜನಪರ ಕೆಲಸ ಮಾಡೋ ಬದಲು ಎಸ್ಐಆರ್ ವಿಚಾರ ತಗೊಂಡು ಡೈವರ್ಟ್ ಮಾಡೋಕೆ ಹೊರಟಿದ್ದಾರೆಂದು HDK ಕಿಡಿಕಾರಿದ್ದಾರೆ. ಜವಾಹರ್ಲಾಲ್ ನೆಹರು ಮಾಡಿದರೆ ರೈಟ್, ಇಂದಿರಾ ಗಾಂಧಿ ಮಾಡಿದರೆ ರೈಟ್, ರಾಜೀವ್ ಗಾಂಧಿ ಮಾಡಿದರೆ ರೈಟ್, ಮನಮೋಹನ್ ಸಿಂಗ್ ಮಾಡಿದರೆ ರೈಟ್, ಅವರ ಕಾಲಖಂಡದಲ್ಲಿ ನಡೆದರೆ ರೈಟ್, ಬಿಜೆಪಿ ಕಾಲಖಂಡದಲ್ಲಿ ನಡೆದರೆ ರಾಂಗ್ ಅನ್ನೋದೇ ಅವರಲ್ಲಿ ಕಾಂಗ್ರೆಸ್ನೊಳಗೆ ಇವತ್ತು ಸ್ಪಷ್ಟತೆ ಇಲ್ಲ, ಅಥವಾ ಎಲ್ಲವನ್ನೂ ವಿರೋಧಿಸುವಂಥ ವಿರೋಧಿ ಸಿಂಡ್ರೋಮು ಅವರಿಗೆ ಇದೆ ಅನ್ನೋದು ವ್ಯಕ್ತ ಆಗುತ್ತೆ. ಇವರಿಗೆ ಮಾಡಕ್ಕೆ ಜನ ಕೆಲಸ ಕೊಟ್ಟರು, ಕೆಲಸ ಮಾಡೋ ಒಂದು ಮನೋಭಾವ ಇಲ್ಲ. ಸುಮ್ಮನೆ ಯಾವುದೇ ವಿಷಯಗಳು ಡೈವರ್ಟ್ ಮಾಡೋದು. ಒಟ್ಟಾರೆ ಎಸ್ಐಆರ್ ವಿಶೇಷ ಅಭಿಯಾನದ ಬಗ್ಗೆ ಇದೀಗ ರಾಜ್ಯದಲ್ಲಿ ಪರ ವಿರೋಧ ಜೋರಾಗ್ತಿದೆ. ಮತದಾರರ ಪಟ್ಟಿ ಪರಿಷ್ಕರಣೆ ನಂತರ ಏನಾಗಲಿದೆ ಅನ್ನೋದೇ ಕುತೂಹಲವಾಗಿದೆ. ವೀರೇಶ್ ದಾನಿ, ಪೊಲಿಟಿಕಲ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.